ಇದು ಹಿಂದುಳಿದವರ ಜಾಗ. ಅದನ್ನ ಮೈಸೂರು ದೊರೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ದಾನ ಮಾಡಿದ್ರು. ಇಷ್ಟು ವರ್ಷಗಳ ಆ ಮೈದಾನದಲ್ಲಿ ಆ ಕಾಲೋನಿಯ ಮಕ್ಕಳು ಆಡಿ ಬೆಳೆದಿದ್ರು. ಈಗ ಅದೇ ಜಾಗದ ಮೇಲೆ ಬಿಬಿಎಂಪಿ ಕಣ್ಣಿಟ್ಟಿದೆ. ದಲಿತರ ಜಾಗದ ಮೇಲೆ ಬಿಬಿಎಂಪಿ ಕಣ್ಣು. ಪಾಲಿಕೆ ವಿರುದ್ಧ ಜೆಸಿ ಕಾಲೋನಿ ಜನರು ಕಿಚ್ಚು. ಇದು ಸಿದ್ದಾಪುರ ಗೇಟ್ ಬಳಿ ಇರುವ ಜೆಸಿ ಕಾಲೋನಿಯಲ್ಲಿರುವ ಆಟದ ಮೈದಾನ. ಆದ್ರೆ ಇಲ್ಲಿ ರಾತ್ರೋರಾತ್ರಿ ಬಿಬಿಎಂಪಿ ಅಧಿಕಾರಿಗಳು ಆಟದ ಮೈದಾನಕ್ಕೆ ಮಣ್ಣು ತಂದು ತುಂಬುತ್ತಿದ್ದಾರಂತೆ. ಈಗಾಗಲೇ ಒಂದು ಭಾಗದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರಂತೆ. ನಮ್ಮ ಆಟದ ಮೈದಾನವನ್ನ ಪಾಲಿಕೆ ಒತ್ತುವರಿ ಮಾಡಿಕೊಳ್ಳುತ್ತಿದೆ ಅಂತ ಜೆಸಿ ಕಾಲೋನಿ ನಿವಾಸಿಗಳು ಆರೋಪ ಮಾಡ್ತಿದ್ದಾರೆ. ಜೆಸಿ ಕಾಲೋನಿ, ಜಯಚಾಮರಾಜೇಂದ್ರ ಕಾಲೋನಿ ಅಂತ ಇದಕ್ಕೆ ಹೆಸರು. ಇಲ್ಲಿ ಶಿಲಾಶಾಸನ ಇದೆ ಸರ್. ಮೈಸೂರು ಚಾಮರಾಜೇಂದ್ರ ಒಡೆಯರು ಕೊಟ್ಟಿರೋ ಜಾಗನ ಇವರು ಕಪಲ್ಸ್ಕೊಳಕ್ ಬರ್ತಾ ಇದ್ದಾರೆ. ನಿಮ್ಗೆ ಇವ್ರಿಗೆ ಕ್ರೀಡೆ ಆಡಬೇಕಾದ ಸ್ಟೇಡಿಯಂ ಮಾದಂ ಪಾರ್ಕ್ ಇದೆ, ಹೋಗಿ ಆಡ್ಕೊಳ್ಳಿ. ಹರಿಜನರಿಗೂ ಜಾಗನೇ ಬೇಕಾ ಇವ್ರಿಗೆ? ಅಲ್ಲಿ ನೋಡಿ ಸರ್, ಶಿಲಾಶಾಸನ ಇದೆ, ಅದನ್ನು ಮುಚ್ಚಕ್ ಬರ್ತಾ ಇದ್ದಾರೆ. ಯಾವ ರೀತಿ ನ್ಯಾಯ? ಇನ್ನು 1946ರಲ್ಲಿ ಬೇರೆ ಬೇರೆ ಭಾಗದಿಂದ ಜಯನಗರ, ಜೆಪಿ ನಗರ ಬಡಾವಣೆ ನಿರ್ಮಾಣಕ್ಕೆ ನೂರಾರು ಜನರನ್ನ ಕೆಲಸಕ್ಕೆ ಕರೆತರಲಾಗಿತ್ತು. ನಂತರ ಅವರಿಗೆ ಜೀವನ ಕಟ್ಟಿಕೊಡಲು ಸಿದ್ದಾಪುರದ ಬಳಿ ಜಯಚಾಮರಾಜೇಂದ್ರ ಒಡೆಯರ್ ಅವರು 16 ಎಕರೆ ಭೂಮಿಯನ್ನ ದಾನವಾಗಿ ಕೊಟ್ಟಿದ್ರು. ಈಗ ಅದೇ ಜಾಗದಲ್ಲಿ ಜೆಸಿ ಕಾಲೋನಿ ಏರಿಯಾ ಇದ್ದು ಇಲ್ಲಿನ ಆಟದ ಮೈದಾನವನ್ನ ಪಾಲಿಕೆ ಒತ್ತುವರಿ ಮಾಡಿಕೊಳ್ಳುತ್ತಿರುವ ಆರೋಪ ಕೇಳಿ ಬಂದಿದೆ. ನವೆಂಬರ್ 8ನೇ ತಾರೀಕು 1946ರಲ್ಲಿ ಅಂದಿನ ಮಹಾರಾಜರಾದಂತ ಜಯಚಾಮರಾಜೇಂದ್ರ ಒಡೆಯರು ಬಂದು ಈ ಕಲ್ಲನ್ನು ಹಾಕಿರ್ತಕ್ಕಂಥದ್ದು. ಈ ಪ್ರದೇಶನ ಈ ಹರಿಜನರವರ ಒಂದು ಏಳಿಗೆಗಾಗಿ ಇದನ್ನ ಕೊಡ್ತಾ ಇದ್ದೀನಿ ಅಂತ ಮಣ್ಣು ತುಂಬ್ತಾ ಇದ್ದಾರೆ. ಇನ್ನು ನೋಡಿ ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂತ. ಇದು ಬಂದ್ರೆಗಿನ ಈ ಕಲ್ಲು ಮುಚ್ಕೊಂಡು ಹೋಗುತ್ತೆ. ಅವ್ರಿಗೆ ಇದ್ರ ಒಂದು ಅರಿವು ಯಾವ ಸುಳಿವೇ ಇಲ್ಲದೆ ಇರಲಿ ಅಂತ ಹೇಳ್ಬಿಟ್ಟು ಮಣ್ಣು ಹಾಕೊಂಡು ಬರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಈಗಲೂ ಕೂಡ 1946ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಈ ಜಾಗಕ್ಕೆ ಶಿಲಾನ್ಯಾಸ ಮಾಡಿದ ಕಲ್ಲು ಹಾಗೆ ಇದೆ. ಅದನ್ನೇ ಮುಚ್ಚುವ ಸಲುವಾಗಿ ಪಾಲಿಕೆ 3-4 ಅಡಿಯಷ್ಟು ಎತ್ತರಕ್ಕೆ ಮೈದಾನದಲ್ಲಿ ಮಣ್ಣು ತುಂಬಿಸುತ್ತಿದೆಯಂತೆ. ಸದ್ಯ ಇಲ್ಲಿನ ಜನರು ಬಿಬಿಎಂಪಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದು ತಮ್ಮ ಭೂಮಿಯನ್ನ ತಮಗೆ ಬಿಟ್ಟುಕೊಡುವಂತೆ ಆಗ್ರಹಿಸುತ್ತಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಹಿಂದುಳಿದವರ ಜಾಗ. ಅದನ್ನ ಮೈಸೂರು ದೊರೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ದಾನ ಮಾಡಿದ್ರು. ಇಷ್ಟು ವರ್ಷಗಳ ಆ ಮೈದಾನದಲ್ಲಿ ಆ ಕಾಲೋನಿಯ ಮಕ್ಕಳು ಆಡಿ ಬೆಳೆದಿದ್ರು. ಈಗ ಅದೇ ಜಾಗದ ಮೇಲೆ ಬಿಬಿಎಂಪಿ ಕಣ್ಣಿಟ್ಟಿದೆ. ದಲಿತರ ಜಾಗದ ಮೇಲೆ ಬಿಬಿಎಂಪಿ ಕಣ್ಣು. ಪಾಲಿಕೆ ವಿರುದ್ಧ ಜೆಸಿ ಕಾಲೋನಿ ಜನರು ಕಿಚ್ಚು. ಇದು ಸಿದ್ದಾಪುರ ಗೇಟ್ ಬಳಿ ಇರುವ ಜೆಸಿ ಕಾಲೋನಿಯಲ್ಲಿರುವ ಆಟದ ಮೈದಾನ. ಆದ್ರೆ ಇಲ್ಲಿ ರಾತ್ರೋರಾತ್ರಿ ಬಿಬಿಎಂಪಿ ಅಧಿಕಾರಿಗಳು ಆಟದ ಮೈದಾನಕ್ಕೆ ಮಣ್ಣು ತಂದು ತುಂಬುತ್ತಿದ್ದಾರಂತೆ. ಈಗಾಗಲೇ ಒಂದು ಭಾಗದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರಂತೆ. ನಮ್ಮ ಆಟದ ಮೈದಾನವನ್ನ ಪಾಲಿಕೆ ಒತ್ತುವರಿ ಮಾಡಿಕೊಳ್ಳುತ್ತಿದೆ ಅಂತ ಜೆಸಿ ಕಾಲೋನಿ ನಿವಾಸಿಗಳು ಆರೋಪ ಮಾಡ್ತಿದ್ದಾರೆ. ಜೆಸಿ ಕಾಲೋನಿ, ಜಯಚಾಮರಾಜೇಂದ್ರ ಕಾಲೋನಿ ಅಂತ ಇದಕ್ಕೆ ಹೆಸರು. ಇಲ್ಲಿ ಶಿಲಾಶಾಸನ ಇದೆ ಸರ್. ಮೈಸೂರು ಚಾಮರಾಜೇಂದ್ರ ಒಡೆಯರು ಕೊಟ್ಟಿರೋ ಜಾಗನ ಇವರು ಕಪಲ್ಸ್ಕೊಳಕ್ ಬರ್ತಾ ಇದ್ದಾರೆ. ನಿಮ್ಗೆ ಇವ್ರಿಗೆ ಕ್ರೀಡೆ ಆಡಬೇಕಾದ ಸ್ಟೇಡಿಯಂ ಮಾದಂ ಪಾರ್ಕ್ ಇದೆ, ಹೋಗಿ ಆಡ್ಕೊಳ್ಳಿ. ಹರಿಜನರಿಗೂ ಜಾಗನೇ ಬೇಕಾ ಇವ್ರಿಗೆ? ಅಲ್ಲಿ ನೋಡಿ ಸರ್, ಶಿಲಾಶಾಸನ ಇದೆ, ಅದನ್ನು ಮುಚ್ಚಕ್ ಬರ್ತಾ ಇದ್ದಾರೆ. ಯಾವ ರೀತಿ ನ್ಯಾಯ? ಇನ್ನು 1946ರಲ್ಲಿ ಬೇರೆ ಬೇರೆ ಭಾಗದಿಂದ ಜಯನಗರ, ಜೆಪಿ ನಗರ ಬಡಾವಣೆ ನಿರ್ಮಾಣಕ್ಕೆ ನೂರಾರು ಜನರನ್ನ ಕೆಲಸಕ್ಕೆ ಕರೆತರಲಾಗಿತ್ತು. ನಂತರ ಅವರಿಗೆ ಜೀವನ ಕಟ್ಟಿಕೊಡಲು ಸಿದ್ದಾಪುರದ ಬಳಿ ಜಯಚಾಮರಾಜೇಂದ್ರ ಒಡೆಯರ್ ಅವರು 16 ಎಕರೆ ಭೂಮಿಯನ್ನ ದಾನವಾಗಿ ಕೊಟ್ಟಿದ್ರು. ಈಗ ಅದೇ ಜಾಗದಲ್ಲಿ ಜೆಸಿ ಕಾಲೋನಿ ಏರಿಯಾ ಇದ್ದು ಇಲ್ಲಿನ ಆಟದ ಮೈದಾನವನ್ನ ಪಾಲಿಕೆ ಒತ್ತುವರಿ ಮಾಡಿಕೊಳ್ಳುತ್ತಿರುವ ಆರೋಪ ಕೇಳಿ ಬಂದಿದೆ. ನವೆಂಬರ್ 8ನೇ ತಾರೀಕು 1946ರಲ್ಲಿ ಅಂದಿನ ಮಹಾರಾಜರಾದಂತ ಜಯಚಾಮರಾಜೇಂದ್ರ ಒಡೆಯರು ಬಂದು ಈ ಕಲ್ಲನ್ನು ಹಾಕಿರ್ತಕ್ಕಂಥದ್ದು. ಈ ಪ್ರದೇಶನ ಈ ಹರಿಜನರವರ ಒಂದು ಏಳಿಗೆಗಾಗಿ ಇದನ್ನ ಕೊಡ್ತಾ ಇದ್ದೀನಿ ಅಂತ ಮಣ್ಣು ತುಂಬ್ತಾ ಇದ್ದಾರೆ. ಇನ್ನು ನೋಡಿ ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂತ. ಇದು ಬಂದ್ರೆಗಿನ ಈ ಕಲ್ಲು ಮುಚ್ಕೊಂಡು ಹೋಗುತ್ತೆ. ಅವ್ರಿಗೆ ಇದ್ರ ಒಂದು ಅರಿವು ಯಾವ ಸುಳಿವೇ ಇಲ್ಲದೆ ಇರಲಿ ಅಂತ ಹೇಳ್ಬಿಟ್ಟು ಮಣ್ಣು ಹಾಕೊಂಡು ಬರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಈಗಲೂ ಕೂಡ 1946ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಈ ಜಾಗಕ್ಕೆ ಶಿಲಾನ್ಯಾಸ ಮಾಡಿದ ಕಲ್ಲು ಹಾಗೆ ಇದೆ. ಅದನ್ನೇ ಮುಚ್ಚುವ ಸಲುವಾಗಿ ಪಾಲಿಕೆ 3-4 ಅಡಿಯಷ್ಟು ಎತ್ತರಕ್ಕೆ ಮೈದಾನದಲ್ಲಿ ಮಣ್ಣು ತುಂಬಿಸುತ್ತಿದೆಯಂತೆ. ಸದ್ಯ ಇಲ್ಲಿನ ಜನರು ಬಿಬಿಎಂಪಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದು ತಮ್ಮ ಭೂಮಿಯನ್ನ ತಮಗೆ ಬಿಟ್ಟುಕೊಡುವಂತೆ ಆಗ್ರಹಿಸುತ್ತಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಹಿಂದುಳಿದವರ ಜಾಗ.
ಅದನ್ನ ಮೈಸೂರು ದೊರೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ದಾನ ಮಾಡಿದ್ರು. ಇಷ್ಟು ವರ್ಷಗಳ ಆ ಮೈದಾನದಲ್ಲಿ ಆ ಕಾಲೋನಿಯ ಮಕ್ಕಳು ಆಡಿ ಬೆಳೆದಿದ್ರು. ಈಗ ಅದೇ ಜಾಗದ ಮೇಲೆ ಬಿಬಿಎಂಪಿ ಕಣ್ಣಿಟ್ಟಿದೆ. ದಲಿತರ ಜಾಗದ ಮೇಲೆ ಬಿಬಿಎಂಪಿ ಕಣ್ಣು. ಪಾಲಿಕೆ ವಿರುದ್ಧ ಜೆಸಿ ಕಾಲೋನಿ ಜನರು ಕಿಚ್ಚು. ಇದು ಸಿದ್ದಾಪುರ ಗೇಟ್ ಬಳಿ ಇರುವ ಜೆಸಿ ಕಾಲೋನಿಯಲ್ಲಿರುವ ಆಟದ ಮೈದಾನ. ಆದ್ರೆ ಇಲ್ಲಿ ರಾತ್ರೋರಾತ್ರಿ ಬಿಬಿಎಂಪಿ ಅಧಿಕಾರಿಗಳು ಆಟದ ಮೈದಾನಕ್ಕೆ ಮಣ್ಣು ತಂದು ತುಂಬುತ್ತಿದ್ದಾರಂತೆ. ಈಗಾಗಲೇ ಒಂದು ಭಾಗದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರಂತೆ. ನಮ್ಮ ಆಟದ ಮೈದಾನವನ್ನ ಪಾಲಿಕೆ ಒತ್ತುವರಿ ಮಾಡಿಕೊಳ್ಳುತ್ತಿದೆ ಅಂತ ಜೆಸಿ ಕಾಲೋನಿ ನಿವಾಸಿಗಳು ಆರೋಪ ಮಾಡ್ತಿದ್ದಾರೆ. ಜೆಸಿ ಕಾಲೋನಿ, ಜಯಚಾಮರಾಜೇಂದ್ರ ಕಾಲೋನಿ ಅಂತ ಇದಕ್ಕೆ ಹೆಸರು. ಇಲ್ಲಿ ಶಿಲಾಶಾಸನ ಇದೆ ಸರ್. ಮೈಸೂರು ಚಾಮರಾಜೇಂದ್ರ ಒಡೆಯರು ಕೊಟ್ಟಿರೋ ಜಾಗನ ಇವರು ಕಪಲ್ಸ್ಕೊಳಕ್ ಬರ್ತಾ ಇದ್ದಾರೆ. ನಿಮ್ಗೆ ಇವ್ರಿಗೆ ಕ್ರೀಡೆ ಆಡಬೇಕಾದ್ರೆ ಸ್ಟೇಡಿಯಂ ಮಾದಂ ಪಾರ್ಕಿಂದ ಹೋಗಿ ಆಡ್ಕೊಳ್ಳಿ. ಹರಿಜನರಿಗೂ ಜಾಗನೇ ಬೇಕಾ ಇವ್ರಿಗೆ? ಅಲ್ಲಿ ನೋಡಿ ಸರ್, ಶಿಲಾಶಾಸನ ಇದೆ, ಅದನ್ನು ಮುಚ್ಚಕ್ ಬರ್ತಾ ಇದ್ದಾರೆ. ಯಾವ ರೀತಿ ನ್ಯಾಯ? ಇನ್ನು 1946ರಲ್ಲಿ ಬೇರೆ ಬೇರೆ ಭಾಗದಿಂದ ಜಯನಗರ, ಜೆಪಿ ನಗರ ಬಡಾವಣೆ ನಿರ್ಮಾಣಕ್ಕೆ ನೂರಾರು ಜನರನ್ನ ಕೆಲಸಕ್ಕೆ ಕರೆತರಲಾಗಿತ್ತು. ನಂತರ ಅವರಿಗೆ ಜೀವನ ಕಟ್ಟಿಕೊಡಲು ಸಿದ್ದಾಪುರದ ಬಳಿ ಜಯಚಾಮರಾಜೇಂದ್ರ ಒಡೆಯರ್ ಅವರು 16 ಎಕರೆ ಭೂಮಿಯನ್ನ ದಾನವಾಗಿ ಕೊಟ್ಟಿದ್ರು. ಈಗ ಅದೇ ಜಾಗದಲ್ಲಿ ಜೆಸಿ ಕಾಲೋನಿ ಏರಿಯಾ ಇದ್ದು ಇಲ್ಲಿನ ಆಟದ ಮೈದಾನವನ್ನ ಪಾಲಿಕೆ ಒತ್ತುವರಿ ಮಾಡಿಕೊಳ್ಳುತ್ತಿರುವ ಆರೋಪ ಕೇಳಿ ಬಂದಿದೆ. ನವೆಂಬರ್ 8ನೇ ತಾರೀಕು 1946ರಲ್ಲಿ ಅಂದಿನ ಮಹಾರಾಜರಾದಂತ ಜಯಚಾಮರಾಜೇಂದ್ರ ಒಡೆಯರು ಬಂದು ಈ ಕಲ್ಲನ್ನು ಹಾಕಿರ್ತಕ್ಕಂಥದ್ದು. ಈ ಪ್ರದೇಶನ ಈ ಹರಿಜನರವರ ಒಂದು ಏಳಿಗೆಗಾಗಿ ಇದನ್ನ ಕೊಡ್ತಾ ಇದ್ದೀನಿ ಅಂತ ಮಣ್ಣು ತುಂಬ್ತಾ ಇದ್ದಾರೆ. ಇನ್ನು ನೋಡಿ ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂತ. ಇದು ಬಂದ್ರೆಗಿನ ಈ ಕಲ್ಲು ಮುಚ್ಕೊಂಡು ಹೋಗುತ್ತೆ. ಅವ್ರಿಗೆ ಇದ್ರ ಒಂದು ಅರಿವು ಯಾವ ಸುಳಿವೆ ಇಲ್ಲದೆ ಇರಲಿ ಅಂತ ಹೇಳ್ಬಿಟ್ಟು ಮಣ್ಣು ಹಾಕೊಂಡು ಬರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಈಗಲೂ ಕೂಡ 1946ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಈ ಜಾಗಕ್ಕೆ ಶಿಲಾನ್ಯಾಸ ಮಾಡಿದ ಕಲ್ಲು ಹಾಗೆ ಇದೆ. ಅದನ್ನೇ ಮುಚ್ಚುವ ಸಲುವಾಗಿ ಪಾಲಿಕೆ 3-4 ಅಡಿಯಷ್ಟು ಎತ್ತರಕ್ಕೆ ಮೈದಾನದಲ್ಲಿ ಮಣ್ಣು ತುಂಬಿಸುತ್ತಿದೆಯಂತೆ. ಸದ್ಯ ಇಲ್ಲಿನ ಜನರು ಬಿಬಿಎಂಪಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದು ತಮ್ಮ ಭೂಮಿಯನ್ನ ತಮಗೆ ಬಿಟ್ಟುಕೊಡುವಂತೆ ಆಗ್ರಹಿಸುತ್ತಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಲ್ಲ, ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.